ಕಾಂತಾರ 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 ಫೈನಲಿ ಕಾಂತಾರ ಇಸ್ ಹಿಯರ್. ನಮ್ಮ ಕನ್ನಡದ ಹೆಮ್ಮೆ. ಹೊಂಬಾಳೆ ಫಿಲ್ಮ್ಸ್ನ 14ನೇ ಪ್ರಾಜೆಕ್ಟ್. ಕಾಂತಾರ ಗೆಲುವಿನ ನಂತರ ತಯಾರಾದ ಚಿತ್ರ ಕಾಂತಾರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1. ಇದು ವಿಜಯ್ ಕಿರಗಂದೂರ್ ಅವರು ಪ್ರೊಡ್ಯೂಸ್ ಮಾಡಿ ರಿಷಬ್ ಶೆಟ್ಟಿ ಡೈರೆಕ್ಟ್ ಮಾಡಿ ಲೀಡಾಗಿ ಆ್ಯಕ್ಟ್ ಮಾಡ್ತಿರೋ ಸಿನಿಮಾ. ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಟ್ರೈಲರ್ನಲ್ಲಿ ಏನು ವಿಷಯ ಹೇಳಿಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಈ ಟ್ರೈಲರ್ನ ನೋಡಿದ ಮೇಲೆ ನನಗನ್ಸಿದ್ದು ಏನಂದರೆ, ಇದು ಮೋಸ್ಟ್ಲಿ 4th ಸೆಂಚುರಿ ಕದಂಬ ಡೈನೆಸ್ಟಿ ಕಾಲಘಟ್ಟದಲ್ಲಿ ನಡೆದಿರೋ ಕಥೆ ಇರ್ಬೋದು ಅಂತ. ಕಾಂತಾರದಲ್ಲಿ ಭೂತಕೋಲನ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ದೈವನರ್ತಕರು, ಇನ್ನೂ ಹಲವಾರು. ಬಟ್ ಎಲ್ಲದಕ್ಕೂ ಒಂದು ಮೂಲ ಇರಬೇಕಲ್ವಾ. ಮೋಸ್ಟ್ಲಿ ಈ ಸಿನಿಮಾದಲ್ಲಿ ರಿಷಬ್ ಅವರು ಅದರ ಮೂಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅನಿಸುತ್ತೆ. ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಕಾಂತಾರದಲ್ಲಿ ಕಾಡಿನ ಮಿಸ್ಟ್ರಿ ಬಗ್ಗೆ ಮಾತನಾಡಿದ್ದಾರೆ. ಅದೇ ಮಿಸ್ಟ್ರಿಯಿಂದ ಶುರು ಮಾಡಿ ಅವರ ಹಿರಿಯರು ಇಲ್ಲೇ ಇದ್ದದ್ದು ಅಂತ ಹೇಳ್ತಾರೆ. ಒಂದು ದಂತಕಥೆ ಅಂತಲೂ ಹೇಳ್ತಾರೆ. ಧರ್ಮ ಅಧರ್ಮ ಅನ್ನೋದು ಈ ಯೂನಿವರ್ಸ್ ಸೃಷ್ಟಿ ಆದಾಗಿಂದನೂ ಇದೆ. ಅದೇ ಇಲ್ಲೂ ಕೂಡ ಇದೆ ಅನಿಸುತ್ತೆ. ಇಲ್ಲಿ ಖುಷಿ ಕೊಡೋ ವಿಚಾರ ಏನಂದರೆ ಆ ಲೊಕೇಶನ್ಸು. ಎವ್ರಿಥಿಂಗ್ ಇಸ್ ಸೋ ಆ್ಯಪ್ಟ್ ಆ್ಯಂಡ್ ನೀಟ್. ಇಲ್ಲಿ ಸೆಟ್ಟಿಗಿಂತ ಜಾಸ್ತಿ ರಿಯಲ್ ಲೊಕೇಶನ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ಶುರುವಿನಲ್ಲಿ ಒಂದು ಮಗು ಕಾಡಿನಲ್ಲಿ ತೋರಿಸ್ತಾರೆ. ಮೋಸ್ಟ್ಲಿ ಅದು ಕಾಡಿನಲ್ಲೇ ಸಿಕ್ಕ ಮಗು ಇರಬಹುದು. ಹುಲಿ ಅದನ್ನು ಸಂರಕ್ಷಣೆ ಮಾಡೋ ಸೀನ್ ಕೂಡ ತೋರಿಸ್ತಾರೆ. ಆ ಕಾಡಿನ ಜನರು ಆ ಮಗುಗೆ ಬೆರ್ಮೆ ಅಂತ ಹೆಸರಿಡ್ತಾರೆ. ಬೆರ್ಮೆ ಆ್ಯಕ್ಚುಲಿ ತುಳುನಾಡಿನ ಮೊದಲ ದೈವ. ಅಲ್ಲಿಗೆ ರಿಷಬ್ ಅವರು ಬೆರ್ಮೆ ಪಾತ್ರ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಆ ಕಾಡಿನ ಹೆಸರು ಕಾಂತಾರ. ಕಾಡು ಅಂದಮೇಲೆ ಪಕ್ಕದಲ್ಲಿ ಊರು ಇರಬೇಕಲ್ವಾ. ಊರಿದ್ಮೇಲೆ ಆ ಊರಿಗೊಬ್ಬ ರಾಜನೂ ಇರಬೇಕಲ್ವಾ. ಆ ಊರಿನ ರಾಜನೇ ಕುಲಶೇಖರ, ನಮ್ಮ ಕುಲ್ಚನ್ ದೇವಯ್ಯ. ಅವನಿಗೆ ಕಾಂತಾರ ಕಾಡಿನ ಮಿಸ್ಟ್ರಿ ಮೇಲೆ ಒಂದು ಚೂರು ನಂಬಿಕೆ ಇರಲ್ಲ. ಸೊ ಹಾಗಾದರೆ ರಿಷಬ್ ಶೆಟ್ಟಿ ಪ್ರೊಟಾಗನಿಸ್ಟ್, ಗುಲ್ಶನ್ ದೇವಯ್ಯ ಆ್ಯಂಟೋಗನಿಸ್ಟ್. ಕಾಂತಾರ ಕಾಡನ್ನ ಸಂರಕ್ಷಿಸೋ ಕೆಲಸ ನಡೆಯುತ್ತೆ. ಕಾಡಿನ ಜನ ವ್ಯವಸಾಯ ಮಾಡಿ ಬೆಳೆದದ್ದನ್ನು ಒಂದಷ್ಟು ಫಿಲ್ಮ್ಸ್ನಲ್ಲಿ ತೋರಿಸ್ತಾರೆ. ರಿಷಬ್ ಶೆಟ್ಟಿ ಪ್ರೇಯಸಿ ಆ ಊರಿನ ರಾಜಕುಮಾರಿ ಕನಕಾವತಿ, ಅಂದರೆ ರುಕ್ಮಿಣಿ ವಸಂತ್. ಅವರ ತಂದೆ ಜಯರಾಮ್ ಇರಬಹುದು. ಅಲ್ಲಿಗೆ ಸಿನಿಮಾದ ಒಂದು ಜಿಸ್ಟ್ ಸಿಕ್ತು. ಕಾಂತಾರ ಕಾಡಿನ ಮೇಲೆ ದ್ವೇಷ ಹಾಗೂ ರಿಷಬ್ ರುಕ್ಮಿಣಿನ ಪ್ರೀತಿ ಮಾಡೋ ಇನ್ನೊಂದು ದ್ವೇಷ. ಊರಿನ ರಾಜ ಕುಲಶೇಖರ ಕಾಡನ್ನು ಮತ್ತು ಕಾಡಿನ ಜನರನ್ನು ನಿರ್ನಾಮ ಮಾಡೋ ಪ್ರಯತ್ನ ಮಾಡ್ತಾರೆ. ಕಾಂತಾರ ಕಾಡಿನ ಜನರು ತಿರುಗಿ ಬೀಳ್ತಾರೆ. ಒಂದು ದೊಡ್ಡ ಯುದ್ಧ. ಇದೇ ಕಾನ್ಫ್ಲಿಕ್ಟ್. ಇದರ ಮಧ್ಯ ಬರ್ಮೆ ದೈವನ ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಅವರಿಗೆ ದೈವಶಕ್ತಿ ಹೇಗೆ ಬಂತು, ಗುಳಿಗನ ಪಾತ್ರ ಈ ಸಿನಿಮಾದಲ್ಲಿ ಏನು, ಬ್ರಹ್ಮರಕ್ಕಸ ಕಾಂತಾರದಲ್ಲಿ ಇದ್ದಾರಾ, ಇದ್ದರೆ ಏನು ಮಾಡ್ತಾ ಇದ್ದಾರೆ, ಈಶ್ವರಗೂ ಬರ್ಮರ್ ದೈವಗೂ ಏನು ಸಂಬಂಧ, ಇದನ್ನೆಲ್ಲ ಸಿನಿಮಾ ನೋಡಿಯೇ ತಿಳ್ಕೊಳ್ಬೇಕು. ಒಟ್ಟಿನಲ್ಲಿ ಹೇಳೋದಾದರೆ ಈ ಟ್ರೈಲರ್ನಲ್ಲಿ ಎಲ್ಲ ಇದೆ, ಬಟ್ ಏನೂ ಇಲ್ಲ ಅಂತ ಅನ್ನಿಸ್ತು. ಅದು ಬೇಕು ಅಂತಲೇ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಇಲ್ಲೇ ಹೇಳಿಬಿಟ್ರೆ ಥಿಯೇಟರ್ನಲ್ಲಿ ಜನ ಏನು ನೋಡ್ತಾರೆ ಅಲ್ವಾ. ಇದಿಷ್ಟು ನನ್ನ ಪರ್ಸ್ನಲ್ ಒಪಿನಿಯನ್ ಅನ್ಬೋದಾ ಅಥವಾ ಅಸಂಪ್ಷನ್ ಅನ್ಬೋದಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ನಮ್ಮ ಹೆಮ್ಮೆ ಸಿನಿಮಾ ಕಾಂತಾರ ಚಾಪ್ಟರ್ 1ನ ನಿಮ್ಮ ಹತ್ತಿರದ ಅಥವಾ ದೂರದಲ್ಲಿರೋ ಥಿಯೇಟರ್ ಹೋಗಿ ನೋಡೋದು ಮರಿಬೇಡಿ. ಸಿಗೋಣ.